ಉತ್ತರ ಪ್ರದೇಶದ ಸಾಂಭಾಲ್ನಲ್ಲೊಂದು ವಿಚಿತ್ರ ಕೊಲೆ ಪ್ರಕರಣ ನಡೆದಿದೆ. ಒಂದು ವಾರದ ಹಿಂದೆ ರಸ್ತೆಯ ಬಳಿ ಮನುಷ್ಯನ ದೇಹದ ಅಂಗಾಂಗಗಳೇ ಇದ್ದ ಪಾಲಿಥೀನ್ ಕವರ್ ಒಂದು ಪತ್ತೆಯಾಗಿತ್ತು. ಕೈಕಾಲುಗಳ ರೀತಿಯಲ್ಲಿದ್ದ ಮಾಂಸದ ಪೀಸುಗಳನ್ನು ನೋಡಿ ಪೊಲೀಸರು ಶಾಕ್ ಆಗಿದ್ರು. ರುಬ್ಬಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು. ಆದರೆ ಹಾಗೆ ರುಬ್ಬಿದ್ದವರು ಒಂದು ಮಿಸ್ಟೇಕ್ ಮಾಡಿದ್ರು. ಆತನ ಕೈ ಮೇಲೆ ರಾಹುಲ್ ಅನ್ನೋ ಹಚ್ಚೆ, ಅದೇ ಟ್ಯಾಟೂ ಅಂತೀವಲ್ಲ, ಅದು ಹಾಗೇ ಉಳ್ಕೊಂಡಿತ್ತು. ಆ ಟ್ಯಾಟೂ ಬೆನ್ನತ್ತಿ ಹೋದ ಪೊಲೀಸರಿಗೆ ಬೆಚ್ಚಿ ಬೀಳೋಕ್ಕೆ ಸಿಕ್ಕೇ ಬಿಟ್ಟಿದೆ. ರಾಹುಲ್ ಅನ್ನೋರು ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರಾ ಅಂತ ಹುಡುಕ್ತಾ ಹೋದ ಪೊಲೀಸರು ರೂಬಿ ಅನ್ನೋ ಮಹಿಳೆಯ ಮನೆ ಬಾಗಿಲು ತಟ್ಟಿದ್ರು. ರೂಬಿಯ ಗಂಡನ ಹೆಸರು ರಾಹುಲ್. ಆ ಮನೆಯಲ್ಲಿ ಎಲ್ಲವೂ ನಾರ್ಮಲ್ ಅನ್ನಿಸ್ತಿಲ್ಲ. ರೂಬಿಯ ವರ್ತನೆ ನೋಡಿ ಡೌಟ್ ಬಿದ್ದ ಪೊಲೀಸರು ಆಕೆಯ ಚಿಕ್ಕ ಮಗಳನ್ನು ಕೇಳಿದಾಗ ಸತ್ಯ ಆಚೆ ಬಂದಿದೆ. ಒಂದು ವಾರದ ಹಿಂದೆ ರೂಬಿ ಲವ್ವರ್ ಜೊತೆ ಇರುವಾಗ ತನ್ನ ಗಂಡನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ಲಂತೆ. ಹೆಂಡತಿ ಜೊತೆ ಜಗಳಕ್ಕಿಳಿದ ರಾಹುಲ್ ಅಕ್ಕಪಕ್ಕದವರು, ನೆಂಟರು, ಸಂಬಂಧಿಕರನ್ನೆಲ್ಲ ಕರೆಯೋದಾಗಿ ಹೇಳಿದ್ದಾನೆ. ಆಗ ರಾಡ್ನಿಂದ ಹೊಡೆದು ಗಂಡನನ್ನೇ ಕೊಂದ ಪತ್ನಿ ಗಂಡನ ಪ್ರತಿ ಅಂಗಾಂಗವನ್ನು ಪೀಸ್ ಮಾಡಿದ್ದಾಳೆ. ಅಡಕೆ ಎಲೆ ಕುಟ್ಟೋ ಕುಟಾಣಿಯಿಂದ ಜಜ್ಜಿ ಪುಡಿ ಮಾಡಿದ್ದಾಳೆ. ನಂತರ ಎಲ್ಲವನ್ನೂ ಸಪರೇಟ್ ಮಾಡಿ ಪ್ಲಾಸ್ಟಿಕ್ ಕವರಿನಲ್ಲಿ ಪ್ಯಾಕ್ ಮಾಡಿ ತಗೊಂಡು ಹೋಗಿ ನದಿಗೆ ಎಸೆದಿದ್ದಾಳೆ. ಅವಳ ದುರದೃಷ್ಟ, ಅವಳು ನದಿಗೆ ಎಸೆದ ಗಂಡನ ಮಾಂಸದ ಪ್ಯಾಕ್ ನದಿಯಲ್ಲಿ ತೇಲಿಕೊಂಡು ರಸ್ತೆ ಬದಿಯಲ್ಲಿದ್ದ ಸಣ್ಣ ಗಿಡಕ್ಕೆ ಸಿಕ್ಕೊಂಡಿದೆ. ಈಗ ಹೆಂಡತಿ, ಅವಳ ಲವ್ವರ್ ಇಬ್ಬರು ಅರೆಸ್ಟ್ ಆಗಿದ್ದಾರೆ.